ಇದು ಉದ್ಭವ ಯಾಕಾಗಲ್ಲ ಪದೇ ಹಾ ನಾ ಅದೇ ಹೇಳತ್ತೀನಿ ಕಮಿಷನರ್ 10 ಸತಿ ಹೇಳಿನ್ ಸರ್. ಇವತ್ತು ಕಮಿಷನರ್ ನನಗ ಇಲ್ಲಿ ಬರ್ತೀನಿ ಅಂತ ಹೇಳಿ ಒಂದ್ ನನಗ ಇನ್ಫಾರ್ಮ್ ಮಾಡಿಲ್ರಿ ಸರ್. ಇವ್ರು ಫೋನ್ ಮಾಡಿದ್ಮೇಲೆ ಗೊತ್ತಾಗೈತೆ ಸರ್. ಈ ಫೋನ್ ಮಾಡತ್ತೀನಿ ತಗೊಳತಿಲ್ರಿ. ಈಗ ಜಾಗ ಅಲ್ಲಿ ತೋರ್ಸಿನ್ರಿ ನಾ ಇಲ್ಲಿ ಚನ್ನಬಸವೇಶ್ವರ ಕಾಲನಿ ಒಳಗ ಅಲ್ಲಿ ಆರಾಮ್ ಚಲೋ ಜಾಗ ಐತ್ರಿ. ಅಲ್ಲಿ ಮಾಡತ್ತೀನಿ ಬೇಕಾದ್ರ ಇಲ್ಲಿ ಬಾವಿ ಮೇಲೆ ಬೇಡತ್ತಾರ್ರಿ ಅವ್ರು. ಯಾಕೆ ಬಾವಿ ಮೇಲೆ ಯಾಕೆ ಬಾಡಿ ಅಂಗನವಾಡಿ ಸಂಬಂಧ ಮಾಡಿದ್ರೆ ತೊಂದ್ರೆ ಆಗ್ಲಾರ್ದಂಗ್ ಮಾಡ್ರಿ ಮಾಡಿದ್ರೆ ತೊಂದ್ರೆ ಆಗುದಿಲ್ಲ ಮತ್ರಿ. ಅವ್ ಮೊನ್ನೆ ಅಲ್ಲಿ ತೋರ್ಸಾರ ಇವತ್ತು ಈಗ ಇವ್ರು ಬಾಡಿಗೆ ಅದಾರ ಹೇಳ್ತಾರೆ. ಇವ್ರು ಹೇಳ್ತಾರೆ 4 ಮಂದಿ ಬಾಡಿಗೆ ಕೊಟ್ಟರೆ ಅವ್ರಿಗೆ ತೆಗಿಬೇಕಾ? ಬಾಡಿಗೆ ಇರ್ಲಿ ಹೆಂಗಿರ್ಲಿ ಒಟ್ಟು ಜೀವನ ಮಾಡತ್ತಾರಲ್ರಿ ಅವ್ರ ಮನಿ ಕೆಡುವುದಂದ್ರ ಇದು ಬಾಳ ಅನ್ಯಾಯ ಆಗ್ತದ. ನೀವೇನು ಟೆನ್ಷನ್ ತಗೋಬೇಡ್ರಿ. ಇಲ್ಲಿ ಅಲ್ಲಿ ಬೇರೆ ಕಡೆ ಎಲ್ರ ಖಾಲಿ ಜಾಗದಾಗ ಅಂಗನವಾಡಿ ಮಾಡ್ತೇವೆ. ಒಂದು ಇಲ್ಲ ಅಂಗನವಾಡಿನೇ ಬೇಡ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತೀವಿ. ನಾ ಇದನ್ನ ಕೆಡವಾಕ ಆಯ್ತಿಲ್ರಿ. ಮಗಲ್ಕ ಕಾಂಕ್ರೀಟ್ ಹಾಕಿ ಕಂಪೌಂಡ್ ಮಾಡಿ ಇಟ್ಟಿದ್ವಿ ಅಲ್ಲಿ. ಅದಕ್ಕ ಈಗ ಮನಿ ಬೆಳಸ್ ಕೃಷಿಯಲ್ಲೇ ಮಾಡುವುದ್ರಾಗ ಅರ್ಥ ಇರುವುದಿಲ್ಲ. ಹಾ ಆಯ್ತು. ಮಿನಿಸ್ಟರ್ ಮನ್ಯಾಗ ನಾವು ಅಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ದು. ಆ ಮೇಡಮ್ ಬಿಡ್ರಿ ಏನಾರು ಹೇಳ್ಕಿಸಿ ಅದು ತಂತ ಬಾಯಿ ಬೆಳೆಸ್ಕೊಳತ್ತಾರ. ಹಾ ಇಲ್ಲ ಇಲ್ಲ ಬಾಡಿಗೆ ಕೊಟ್ಟಿಲ್ಲ, ಸಾಲಿಗೆ ಕೊಟ್ಟಿದ್ರು. ಅದು ಸಾಲಿ ಬೇಕನ್ನ ರಿಕ್ವೆಸ್ಟ್ ಮ್ಯಾಗ ಕೊಟ್ಟಿದ್ರು. ಅವ್ರು ಬೇರೆ ಕಡೆ ಇಲ್ಲ 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 ಅವರೇ ಅದ ಸರ್. ಇಲ್ಲಿ ನಾನು ಬಂದೀನಿ. ಇಲ್ಲೇ ನಾನು ಆರ್ತಿ ಇದ್ರು ಬಂದು ಸಾಲಿ ಇಲ್ಲ ಇಲ್ಲೇ ಬಂದೀವಿ ನಾವು. ಈಗ ಏನು ಹಾಕಿದ್ವಿ ಗೊತ್ತೇನ್ರಿ, ಒಂದು ಬಾಡಿಗೆ ಕೊಟ್ಟರು ತೆಗಿ ಅಂದ್ರೆ ಈಗ 100 ಮಂದಿ ಬಾಡಿಗೆ ಕೊಟ್ಟಾರ. ಅದಕ್ಕೆ ತೆಗಿಬೇಕು. ಅಂಗನವಾಡಿಗೆ ಅಲ್ಲ ನಾವು ಅಂಗನವಾಡಿಗೆ ಮೀಸಲಿಟ್ಟು ಅಲ್ಲೆಲ್ಲ ಅಲ್ಲ ಕಂಪೌಂಡ್ ಕಟ್ತೀವಿ ಸರ್. ಅಲ್ಲಿ ಕಂಪೌಂಡ್ ಕೊಟ್ಟರೆ ಬಾವಿಗೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಬಾವಿಗೆ ಏನೂ ಸಂಬಂಧ ಇಲ್ಲ. ಅಲ್ಲಿ ಭಾಳ ಚಲೋ ಅದ. ಮತ್ತೆ ಅಲ್ಲಿ ಬ್ಯಾಡ ಅಂದ್ರೆ ಅದು ಬ್ಯಾಡ ಅಂತಂದ್ರೆ ನಮ್ಮ ಇಬ್ರಾಹಿಂ ಕಂಪೌಂಡ್ ಮಕ್ಕಳ ಅಲ್ಲಿ ಕಟ್ಟುನತ್ತ. ಇಲ್ಲಿ ಜನರಿಗೆ ತೊಂದರೆ ಇಲ್ಲಿ ಇಬ್ರಾಹಿಂ ಕಂಪೌಂಡ್ ಐತಲ್ಲ, ಅಲ್ಲಿ ನಾವು ಇದು ಮಾಡ್ತೀವಲ್ಲ ಕಮಾನ್ ಅದಾವಲ್ಲ ಅಲ್ಲಿ ಕಟ್ಟುನತ್ತ. ಬಟ್ ಇಲ್ಲಿ ಏನಾಗ್ತೈತಿ, ಈಗ ಒಂದು ಮನೆ ತೆಗೆದ್ರೆ ಎಲ್ಲ ಮನೆ ಮೊದಲೇ ನಿಮ್ಗೆ ಗೊತ್ತೈತಿ ಹ್ಯಾಂಗ್ ಬೆನ್ನ ಹತ್ತನಿದೆ ಸಂಬಂಧ. ಅದು ಬೆದಲತ್ತಿದ್ದು ಒಂದು ಮಾಡಕ್ಕೆ ಹೋಗಿ ಮತ್ತೊಂದು ಮಾಡಕ್ಕೆ ಸರ್. ಬಡವ್ರ ಮನೆ ಇಲ್ಲೇ ಬಡವ್ರ ಮಕ್ಕಳು. ಹ್ಞೂ ಸರ್. ಹಾಂ ಇಲ್ಲ ಅಲ್ಲಿ ಬೇಡ ಸರ್. ಇಲ್ಲೇ ನಾವು ಬೇರೆ ಜಾಗ ಕೊಡ್ತೀವಿ. ಹಾಂ ಸರ್ ಬೇಡ ಇಲ್ಲಿ ಇಲ್ಲ ಇಲ್ಲೇ ಮಕ್ಕಳಿಗೆ ಯೂಸ್ ಮಾಡುವಂಗೆ ಮಾಡೋನು. ಮತ್ತು ಮನಿ ಬೆಳೆಸ್ ಕೃಷಿ ಅದು ಮಾಡೋದ್ರಾಗ ಅರ್ಥ ಇರೋದಿಲ್ಲ. ಮತ್ತು ಅದು ನಮಗೂ ಸರಿ ಇಲ್ಲ. ಇಲ್ಲ ಬಾಡಿಗೆ ಇಲ್ಲ. ಅವರೇ ಸ್ವತಃ ಅದಾರ ಸರ್. ಇಲ್ಲಿ ಅವರೇ ಸ್ವತಃ ಅದಾರ. ಅವ್ರು ಇಲ್ಲ ಹೇಳಿರ್ಬೇಕ ಬಾಡಿಗೆ ಕೊಟ್ಟಿರ ಅಲ್ಲಿ ಕೊಟ್ಟು ಕೃಷಿ ಅಲ್ಲಿ ಮಂದಿ ಇದ್ದಾರೆ. ಇವತ್ತು ಬಿಟ್ಬಿಟ್ರಿ ಹೋಗ್ಲಿ. ನಾಳೆ ನೀವು ಕೂತು ನಾ ತೋರಿಸ್ತೀನಂತ ನಾ ಆರ್ತಿ ಕರ್ಕೊಂಡು ನಾ ಮಾತಾಡ್ತೀವಿ. ಓಕೆ ಥ್ಯಾಂಕ್ ಯು. ये जन्नत मस्जिद की नंबर 33-34 है। इसमें जेसीपी आई थी हमारा घर गिराने के वास्ते। तो मेंबर आए 33-34 के मेंबर आको दोनों की सुलह करे कर को जेसीपी को वापस भेजे। और सब हमना कुछ फिक्र की बात नहीं है। मैं 40 साल से हूँ यहाँ और ऐसे उन्होंने भरोसा दिला को गई। दोनों भी मेंबर का शुक्रिया अदा। ये आंगनवाड़ी बनाने के वास्ते आए थे। तो वो उनको वास्ते दूसरे दिए जमीन उनको, अब उन्हें उधर बना ले सकते हैं। ये एक प्रॉब्लम है और ऐसे कुछ भी नहीं। उन्होंने आपको दोनों मेंबर हमने धैर्य देखो, हिम्मत देखो गए। उनका शुक्रिया। जेसीपी भी आई थी। जेसीपी वाले को भी उन्होंने वापस भेजे। कमिश्नर को बात करें, हाँ करे। उन्होंने कमिश्नर से भी बात करे और ऐसे उन्होंने जो बोले सही है बोल को भेजे। बोलो दूसरी जगह आंगनवाड़ी बनाते हैं। हाँ दूसरे जगह आंगनवाड़ी बनाते हैं। आपका घर नहीं गिरा? हमारा घर नहीं गिराते। हक पत्र दे तुम कर को बोले। नाम बोलो। नाम कमरुन्निसा इखलास पटेल। तो इसलिए हम लोग यहाँ पे आए हैं। हमारे इस वार्ड के जो सदस्य हैं भारती शाहपुर भी आई है यहाँ पे। हम यहाँ पे बुलाया गया, मुझे भी फ़ोन करके, तो मैं सब काम छोड़ के यहाँ पे आया। कमिश्नर से अभी बात हुई मेरी कि भाई किसी सूरत में किसी का घर तोड़ के आंगनवाड़ी यहाँ नहीं बनाना है। आंगनवाड़ी के लिए हम कोई सूक्त जगह देके आंगनवाड़ी बनाने के लिए हमें उनको हिदायत दे चुके हैं। तो कल हम कमिश्नर आरती शाहपुर वगैरह बैठ के कहीं पे अच्छा एक जगह देख लेके उधर बनाने की कोशिश करते हैं। या किसी को भी
ये झोपड़पट्टी एरिया में किसी को तकलीफ देना है या ये करना है, ये मंशा नहीं है। यहाँ के कुछ लोग वो अर्जी वगैरह दे के उनको प्रोब किए हैं, उस वजह से अभी अभी आरती शाहपुर बता रही थी मुझे कि कोई लेटर वहाँ पे दिए हैं, तो ये गलत मैसेज की वजह से ये एक्शन लेने के वास्ते यहाँ पे आए थे। तो हम कमिश्नर को समझाया है, अधिकारी को समझाया है, डीसीपी को यहाँ से भेज दिए हैं। कोई यहाँ पे जितने भी बसने वाले हैं, यहाँ के सभी हिंदू, मुस्लिम, सिख, ईसाई सब कौम के लोग यहाँ पे रहते हैं। पिछले 30 सालों से मैंने इनका नेतृत्व करते रहा हूँ। इससे पहले भी बहुत सारे यहाँ पे निकालने के लिए बहुत कोशिशें हो चुकी हैं, उसके बावजूद भी हमने यहाँ पे ठहर के इन लोगों को बचाया है। आज भी हम बचाएंगे, कल भी बचाएंगे, इन लोगों को प्रोटेक्ट करेंगे। ज़्यादा से ज़्यादा इन लोगों का हमें जो ख्याल रखते आए हैं वैसे ही ख्याल रखते आएंगे। हम कभी ये भेदभाव नहीं करेंगे, ये वार्ड हमारा है, तुम्हारा है, वैसा है नहीं है। ये हमारे लोग हैं, अपने लोग हैं। यहाँ के सभी रहवासी जो हैं सबको हम यहाँ पे प्रोटेक्ट करेंगे। हम कमिश्नर को बात करके जेसीपी भेज दिए हैं। अब यहाँ कल हम जो बैठ के उनको जहाँ पे जो जगह मुनासिब होता है यहाँ के लोगों की राय मशवरा लेते हुए आरती शाहपुर और मैं मिलकर ये जगह दिखा के वहाँ पे जल्द से जल्द उनको आंगनवाड़ी बना के देंगे। आंगनवाड़ी बेहद ज़रूरी है क्योंकि बच्चों का एजुकेशन इंपॉर्टेंट होता है। अगर कोई घर भी जा रहा है तो आंगनवाड़ी बनाने से नुकसान तो नहीं है, मगर खास ज़रूरत यह है कि यहाँ पे पढ़ाना ज़रूरी नहीं है, क्योंकि आंगनवाड़ी एक ऐसी चीज़ होती है कि बच्चा जब पैदा होता है 1-2 साल के बाद में बच्चों को जो ज़रूरत की चीज़ें वहाँ सिखाई जाती है, उनको प्रोत्साहन दिया जाता है। उन बच्चों के लिए जो गवर्नमेंट से सहूलत जो मिलती है उनको माँओं को मिलती है, उनके बच्चों को मिलती है, वो सहूलत हम यहाँ पहले सैंक्शन किए हैं। पहले 9 आंगनवाड़ी हमने यहाँ पे सैंक्शन करके यहाँ के लोगों को सहूलत की है और इस बार भी फिर 3 आंगनवाड़ी सैंक्शन करके उनको दिया है। पूरा 33 और 34 वार्ड में कम से कम 17 आंगनवाड़ी हैं। 17 आंगनवाड़ियों को भी हम देख रखे, उनको सही जगह पे सही उनको जगह दे के उनको बना के देने का एक कोशिश हमारी है, वो कोशिश इंशाल्लाह करते रहेंगे। अक्सर यहाँ पर देखा जा रहा है कि इस वार्ड के अंदर जगह रहने के बावजूद भी वहाँ पर आंगनवाड़ी ना बनाकर यहाँ पर जो मकान है उसको गिराने के लिए बगैर इजाज़त के वार्ड मेंबर यहाँ पर जो है वोटर्स 33-34 बूथ हैं, दोनों रहने के बावजूद भी वहाँ के वार्ड के मेंबर को इत्तला ना दिए बगैर यहाँ पर आके जेसीबी लेके रुके हैं। क्या आपकी उनको कुछ भी खौफ नहीं है क्या? देखिए, ये हमें कोई पता नहीं है, कोई इतला नहीं है। कमिश्नर और उनके अधिकारी आए हैं यहाँ सुबह, क्योंकि आंगनवाड़ी बनाने के लिए जगह ज़रूरी है, जगह के लिए तलाश में वो आए। किसी ने यहाँ पे अर्जी दिया है, मैं पहले भी बता चुका हूँ। अर्जी देने की वजह से वो जगह क्यों हम आंगनवाड़ी नहीं बनाना ये सोचे हैं, ये सोचना भी उनका अपने तरीके से वो सही होगा। सर एक मिनट, यहाँ पर 100 से 120 मकान है, एक ही घर को टारगेट करते हैं, तो कहीं ना कहीं ये देखिए, ये टारगेट नहीं है, ये टारगेट नहीं है। यहाँ पे रोड पे सामने जगह है, खुली है, भाड़े से दिए कर को उनको इतला मिली है। इस वजह से वो लोग क्या है, भाड़े से जो म्यूनसिपालिटी का जगह है भाड़ा खा रही हो, तो ये जगह क्यों आंगनवाड़ी नहीं बनाना ये सोचे हैं। मगर ये भी तरीका सही नहीं है, क्योंकि यहाँ के वार्ड के मेंबर को लेके वो आना चाहिए था, वो देखना चाहिए था, उनको पूछना चाहिए था। कमिश्नर भी बगैर वार्ड के मेंबर की परमिशन से यहाँ आके उन्होंने वो जो हंगामा किए वो सही नहीं है। इसलिए हम फ़ोन पे उनको बातचीत किए, फ़ोन पे वो उससे बात को सहमत हुए। कल हम किसी सूरत में कहाँ भी जगह देके वो बना के देंगे, कोई तकलीफ की बात आप नहीं। जब मेयर थे तो आपने पीछे जगह दी हुई है, यहाँ पर काफी सारी बड़ी जगह है बॉडी के पास, उसके बावजूद फिर वो सामने आ रहे हैं कोई मैडम की शिकायत पर। देखो, मैडम कौन सी भी करती कि नहीं, मैडम यहाँ आती है जाती है, उसे ट्रांसफ़र हुआ तो दूसरे जगह जाती है, उसके बाद से उनको कौन भी करें तो गलत है। वो मैडम का काम क्या है, बच्चों को सिखाना, राजकीय करना नहीं है। यहाँ पे किसी के बोलने पर, किसी के शिकावत को अगर वो कर रही है तो उसे भी यहाँ पे चेंज किया जाएगा, कोई उसके जरूरी नहीं। क्या वो ही रहना ये जरूरी नहीं है। हम वो वार्ड के मेंबर हैं, हम देखेंगे अगर ऐसा कुछ भी वो गलत काम कर रही है तो उसे भी हम यहाँ से चेंज करेंगे, कोई दिक्कत नहीं। ये 40 साल से ऐसे ही चल रहा है, कहीं ना कहीं इसका राजकारणी पर कुछ दबाव है, या इसमें भी कहीं पर बसंतगौड़ पाटिल यत्नाल जी का भी हाथ हो सकता है क्या? तुम जैसे बात कर रहे हैं, जब भी पूरे चलना भी नहीं आता था तब से आप जानते हैं कि यहाँ पे जो बसंतगौड़ा यत्नाल पाटिल जो तरीके से काटने की कोशिश कर रहा है, जब एमएलसी था, एमएलसी के टाइम से लगातार कोशिश कर रहा है। उसके बावजूद भी तुम और हम मिलके यहाँ प्रोटेक्ट करने के बाद ये लोग बच चुके हैं। लगातार 30 सालों से मुसलसल मैं यहाँ पे कॉर्पोरेटर रहा हूँ, तो यहाँ पे ये लोगों को प्रोटेक्ट किया हूँ। यहाँ 3-4 बार डीसी वगैरह सब आके यहाँ से जेसीपी लगा के पढ़ाने की कोशिश भी की, तब भी हमने उनको रोका और यहाँ के लोगों को प्रोटेक्ट किया, क्योंकि ये 40-50 साल से यहाँ लोग बस रहे हैं। कि अभी मैं छोटा भी था, बहुत छोटा था,
जब मैं स्कूल को जाता था तब से मैं देख रहा हूँ कि यहाँ पे लोग बसे हैं। तो मैं यहाँ पे नन्हे से बड़ा हुआ हूँ, यहाँ के लोगों की तकलीफ मुझे मालूम है, क्योंकि यही हालत मेरी भी होके गुजरी है, तो मैं इसका दर्द समझ सकता हूँ। और मेरे लोगों को मैं किसी भी तकलीफ होने नहीं दूंगा। इंशाल्लाह इन लोगों को ये पूरा परमानेंट उनको एक बार करने की कोशिश कर रहे हैं। इंशाल्लाह मैं और आरती मिला के आप लोगों को परमानेंटली यहाँ जगह तुमको बना को देखो, तुम्हारा हक पता दिलाने के तक हम कोशिश करते रहे। ಮಾಜಿ ಮಹಾಪೌರರಾದ ಹೊರ್ತಿ ಮೇಡಮ್ ಅವರು ಒಂದು ಅಂಗನವಾಡಿ ನಮಗೆ ಶಾಂಕ್ಷನ್ ಮಾಡಿಕೊಟ್ಟಿದ್ರು ವಾರ್ಡ್ ನಂಬರ್ 33ಕ್ಕೆ. ನಾವು ಅಂಗನವಾಡಿ ಸಲುವಾಗಿ ಕೆಲವೊಂದು ಜಾಗಗಳನ್ನು ನಾವು ಮಾನ್ಯ ಆಯುಕ್ತರಿಗೆ ತೋರಿಸಿದ್ದೇವೆ. ಅವು ಜಾಗ ಸರಿ ಇಲ್ಲ, ಬೇರೆ ಕಡೆ ಮಾಡೋಣ ಅಂತ ಹೇಳಿ ಮಾನ್ಯ ಆಯುಕ್ತರು ಕೂಡ ಹೇಳಿದರು. ಇವತ್ತು ಇಲ್ಲಿ ಮನೆಗಳನ್ನು ಕೆಡವಿ ಒಂದು ಅಂಗನ್ ಮಾಡಲಿಕ್ಕೆ ಇವತ್ತು ಆಯುಕ್ತರು ಹೊರಟಿದ್ದಾರೆ. ಇದು ತಪ್ಪು ನಿರ್ಧಾರ ಅಂತ ನಾ ಈ ಒಂದು ಮೀಡಿಯಾ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ವಾರ್ಡ್ ನಂಬರ್ 33ರ ಮಹಾನಗರ ಪಾಲಿಕೆ ಸದಸ್ಯ ಆಗಿ ಇವತ್ತು ನಿಮ್ಮೆಲ್ಲರೊಂದಿಗೆ ನಾ ಇರ್ತೀನಿ. ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳನ್ನ ಆಗದೆ ಇರುವಂತೆ ನಾನು ನೋಡ್ಕೋತೀನಿ. ಮತ್ತು ನಾವು ಮಾನ್ಯ ಅಬ್ದುಲ್ ರಜಾಕ್ ಫರ್ತಿ ಸರ್, ಮುಖಂಡರಾದ ಅಬ್ದುಲ್ ರಜಾಕ್ ಫರ್ತಿ ಸರ್ ಅವರೊಂದಿಗೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ. ಸರ್, ಅಂಗನವಾಡಿ ಬಗ್ಗೆ ಸ್ವಲ್ಪ ಅಲ್ಲಿ ಸಮಸ್ಯೆ ಉಂಟಾಗಿದೆ, ಅದಕ್ಕೊಂದು ಏನಾದರೂ ನಿರ್ಣಯ ತಗೋರಿ ಸರ್ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಾವು ನೀವು ಎಲ್ಲ ಮಾನ್ಯ ಆಯುಕ್ತರ ಜೊತೆ ಮಾತಾಡಿ ಒಂದು ಜಾಗನ ಅದಕ್ಕೆ ನಾವು ಹುಡುಕಿ ಒಂದು ಅಂಗನವಾಡಿ ಕೇಂದ್ರ ಮಾಡೋನು. ಅಂಗನವಾಡಿಯಿಂದ ಬಹಳಷ್ಟು ಒಂದು ಉಪಯುಕ್ತ ಐತಿ, ಇಲ್ಲಿ ಸ್ಲಮ್ ಮಕ್ಕಳಿಗೆಲ್ಲ ಬಹಳ ಒಂದು ಅದರಿಂದ ಉಪಯೋಗ ಆಗುತ್ತ ಅಂತ ಹೇಳಿದ್ರು. ಅದಕ್ಕಾಗಿ ನಾ ಈ ಒಂದು ಮೀಡಿಯಾ ಮುಖಾಂತರ ತಮ್ಗೆಲ್ರಿಗೂ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ದಯವಿಟ್ಟು ಊಹಾಪೋಹ ಮಾತುಗಳಿಗೆ ನೀವು ಯಾರೂ ಕಿವಿ ಕೊಡದೆ, ನಾನು ಯಾವಾಗೂ ನಿಮ್ಮೊಂದಿಗೆ ಇರ್ತೀನಿ. ನಿಮ್ಗೆ ಯಾವುದೇ ಸಮಸ್ಯೆಗಳನ್ನ ಬರದೇ ಇರುವಂಗ ನಾನು ನೋಡ್ಕೋತೀನಿ. ದಯವಿಟ್ಟು ನೀವು ಯಾರ ಮಾತು ಕೇಳ್ದೇನೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋತೀರಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವಾರ್ಡಿನ ಹಿರಿಯರಿಗೆ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸಿ ನಾನು ಮುಗಿಸ್ತೇನೆ. ಇಲ್ಲ ಸರ್, ಇಂಟಿಮೇಷನ್ ಮಾಡಿಲ್ಲ ಸರ್. ಅವ್ರು ಬೆಳಗ್ಗೆ ನಮಗೇನು ಇಂಟಿಮೇಷನ್ ಮಾಡಲಿಲ್ಲ. ಮೊದಲು ನಾವು ಇನ್ನೊಂದು ಫಸ್ಟ್ ಆ ಜಾಗ ತೋರಿಸಿದ್ರು. ಅವಾಗೂ ನಾನು ಹೊರ್ತಿ ಸರ್ ಜೊತೆ ಮಾತಾಡಿದೆ. ಸರ್, ಇದ್ದಿದ್ದ ಮನೆಗಳನ್ನ ತೆಗೆದು ಅಂಗನವಾಡಿ ಮಾಡ್ಲಿಕ್ಕೆ ಹೊರಟಾರ ಸರ್. ಹೆಂಗಂದಾಗ ಬೇಡ, ಅದಕ್ಕೆ ಆದ ಒಂದು ಬಾಮಿ ಪಕ್ಕಕ್ಕೆ ಜಾಗ ಅದ, ಅಲ್ಲೇ ಮಾಡಿಸೂನು, ಅಲ್ಲಿ ಒಳ್ಳೆ ಜಾಗ ಐತೆ ಅಂದಾಗ ಅವಾಗ ನಾವು ಕಮಿಷನರ್ ಅವ್ರಿಗೆಲ್ಲ ಕರೆಸಿ ಅದನ್ನ ನಾವು ವೀಕ್ಷಣೆ ಮಾಡಿಸಿದಾಗ, ಬೇಡ ಮೇಡಮ್, ಅಲ್ಲಿ ಪಕ್ಕದಲ್ಲೇ ಬಾಮಿ ಇದೆ, ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಅಲ್ಲಿ ಬೇಡ ಅಂತ ಹೇಳಿದ್ರು. ಆಯ್ತು ಸರ್, ನೀವು ಇದನ್ನ ಸ್ವಲ್ಪ ತಡೆ ಹಿಡೀರಿ, ನಾವು ಜಾಗ ಎಲ್ಲಿ ಸೂಕ್ತವಾದ ಜಾಗ ಎಲ್ಲಿರುತ್ತೋ ಅದನ್ನ ನಾವು ನಿಮಗೆ ಹೇಳ್ತೀವಿ, ಅವಾಗ ನೀವು ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ನಾವು ಅವಾಗ್ಲೇ ಹೇಳಿದ್ವಿ. ಆಮೇಲೆ ಹೊರ್ತಿ ಸರ್ಗೂ ನಾನು ಹೇಳಿದ್ದೆ, ಸರ್ ಈ ತರ ಬಹಳ ಸಮಸ್ಯೆ ಆಗ್ತಾ ಇದೆ ಸರ್ ವಾರ್ಡಲ್ಲಿ, ಅಂಗನವಾಡಿದು ಒಂದು ಸ್ವಲ್ಪ ನೀವು ಅದ್ರ ಬಗ್ಗೆ ಆ ಸಮಸ್ಯೆನ ಬಗೆಹರಿಸ್ರಿ ಅಂತ. ಈಗ ನಾವು ಸರ್ ಅವ್ರನ್ನ ಕರ್ಕೊಂಡು ಮಾನ್ಯ ಆಯುಕ್ತರ ಜೊತೆ ಮಾತಾಡಿ ಇಲ್ಲಿ ಏನು 33ರಲ್ಲಿ ಅಂಗನವಾಡಿ ಶಾಂಕ್ಷನ್ ಆಗಿದೆ, ಅದನ್ನ ಇಲ್ಲೇ ಮಾಡ್ತೀವಿ. ಆದ್ರೆ ಎಲ್ಲಿ ಒಂದು ಅದಕ್ಕೆ ಸೂಕ್ತವಾದ ಸ್ಥಳ ಸಿಗುತ್ತೋ ಅಲ್ಲಿ ಮಾಡಿ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಮಾಡೋದಪ್ಪ, ಯಾವಾಗ ಜೆಸಿಬಿ ಬರ್ತೋ ಯಾವಾಗ ಬೆಳೆಸ್ತಾರ ಅಂತ ಹೇಳಿ. ಅದೇ ಸರ್, ಇದು ಅಂಗನವಾಡಿದೇ ಸಮಸ್ಯೆ ಆಗತ್ತೆ ಸರ್, ಮತ್ ಅದು ಬಿಟ್ರೆ ಬೇರೆ ಯಾವ್ದು ಸಮಸ್ಯೆ ಇಲ್ಲ. ಅಂಗನವಾಡಿ ಅದು ಬಾವಿ ಮ್ಯಾಲಿಂದ ಬ್ಯಾಡ್ ಅಂತ ಹೇಳ್ತಾ ಇದಾರೆ ಸರ್. ಆದ್ರೂ ನೋಡೋಣ, ಅದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿ ಕಡೆಗೆ ಅದನ್ನೇ ನಾವು ಫೈನಲ್ ಮಾಡ್ತೀವಿ. ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಒಂದು ಸರ್ ಒಂದು ಅನುಕೂಲ ಮಾಡ್ಕೊಡ್ತೀನಿ ಅಂದಾರ, 2 ವಾರ್ಡಿಗೆ ಅನುಕೂಲ ಆಗೋ ತರ ಒಂದು ಅಂಗನವಾಡಿನ ಮಾಡಿಸ್ತೀವಿ ಅಂತ. ಪದೇ ಪದೇ ಅಧಿಕಾರಿಗಳ ಅವ್ರ ಜೊತೆಯಲ್ಲಿ ಬಂದ್ ಕಸಿ ದಬ್ಬಾಳಿಕೆ ಮಾಡಿ ಕಣ್ಣೀರ್ ಹಾಕ್ತಾ ಇದಾರೆ. ಈಗ ಇದೇ ಮತ್ತೆ ನೆಕ್ಸ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ತಾವು ಸೂಕ್ತ ಕ್ರಮ ಅವ್ರು ಕೂಡ ಮಾತಾಡ್ತೀವಿ ಸರ್. ನಾವು ಚರ್ಚೆ ಮಾಡ್ತೀವಂದ್ರ ನೀವು ದಯವಿಟ್ಟು ಯಾರು ಏನೂ ನಿಮಗ್ ಸಮಸ್ಯೆ ಆಗದೆ ಇರುವಂಗ ನಾವು ನೋಡ್ಕೋತೀವಿ. ನೀವು ದಯವಿಟ್ಟು ಯಾರು ನೀವು ಎದೆ ಹೊಡ್ಕೊಂಡು ನಮ್ಮ ಮನೆನೇ ಹೋಗ್ತಾವಂತ ದಯವಿಟ್ಟು ತಿಳ್ಕೊಬೇಡ್ರಿ. ಯಾಕಂದ್ರೆ ಯಾರ ಅಪ್ಪನ ಮನೆ ಅಲ್ರಿ, ಇದು ನಮ್ಮ ಮನೆ ಅದಾವ್, ನಾವಿಲ್ಲಿ ವಾಸಿಸ್ತೀವಿ. ಈ ಬಂದು ಮನೆ ತೆಗಿತಾರಂದ್ರ ಇದಕ್ ನ್ಯಾಯನೇ ಅಲ್ಲ, ಇದು ಅನ್ಯಾಯವಾಗಿ ಮಾಡ್ತಾ ಇದಾರ. ದಯವಿಟ್ಟು ನೀವೆಲ್ಲಾರು ಆರಾಮಾಗಿರ್ರಿ, ನಾವ್ ಇರ್ತೀವಿ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಹಿರಿಯರೊಂದಿಗೆ ಎಲ್ಲ ವಾರ್ಡಿನ ಹಿರಿಯರ್ ಇದಾರ, ಅವ್ರ ಜೊತೆ ನಾವು ಚರ್ಚೆ ಮಾಡಿ ಏನು ಸಮಸ್ಯೆ ಆಗ್ಲಾರ್ದಂಗ್ ನೋಡ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಅಲ್ಲಿ ಇದ್ದಿದ್ ಮನೇನೆ ಯಾರೋ ಬಾಡ್ಗಿ ಇದಾರ, ಇಲ್ಲಿಯವ್ರೇನೋ ಇನ್ಫಾರ್ಮೇಶನ್ ಮಾಡಿದ್ರಂತ ಹೇಳಿದ್ರು, ನನಗ್ ಗೊತ್ತಿಲ್ಲದು. ಇಲ್ಲಿಯವರೇ ಲೆಟರ್ ಕೊಟ್ಟಾರ, ವಾರ್ಡ್ ನಂಬರ್ 33 ಲೆಟರ್ ಕೊಟ್ಟಾರ, ಇಲ್ಲಿ ಜಾಗ ಬಾಡ್ಗಿ ಕೊಟ್ಟು ಹೋಗ್ಯಾರ ಅಂತ ಹೇಳ್ಬಿಟ್ಟು. ಬಾಡ್ಗಿ ಇರ್ಲಿ
ಹಂಗೆ ಇರ್ಲಿ ಅವ್ರು ಆಲ್ರೆಡಿ ಆ ಮನಿಯೊಳಗ್ ವಾಸಿಸ್ತಾ ಇದಾರ ಅವ್ರು. ಅಲ್ಲಿ ಆ ಮನೇನ ಕೆಡಿಬಿಟ್ಟು ನಾವು ಅಂಗನವಾಡಿ ಕಟ್ತೀವಂದ್ರ ಇದು ತಪ್ಪತ್ ನಾ ಅವಾಗೇ ಕಮಿಷನರ್ ಸರ್ಗೆ ಹೇಳಿದ್ದೆ. ಆದ್ರೂ ಇನ್ನೊಂದ್ಸತಿ ಅವ್ರ ಜೊತೆ ಮಾತಾಡ್ಕೊಂಡು ಈ ಸಮಸ್ಯೆನ ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀವಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ.